1 ಬಟ್ಲು ಗೋಧಿ ಹಿಟ್ಟು, 1 ಬಟ್ಲು ಪುಡಿ ಬೆಲ್ಲ, 4 ಮೊಟ್ಟೆ, ಹಾಲು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಾವು ಹಾಕೋಬೇಕಾಗತ್ತೆ, 1/4 ಬಟ್ಲು ಎಣ್ಣೆ, ಅರ್ಧ ಟೇಬಲ್ ಸ್ಪೂನು ಬೇಕಿಂಗ್ ಪೌಡರು, ಅರ್ಧ ಟೀ ಸ್ಪೂನು ಬೇಕಿಂಗ್ ಸೋಡಾ, 1/4 ಬಟ್ಲು ಕೋಕೋ ಪೌಡರು, ಸ್ವಲ್ಪ ಡ್ರೈ ಫ್ರೂಟ್ಸು. ಮೊದಲಿಗೆ ನಾವು ಒಂದು ಮಿಕ್ಸಿಂಗ್ ಬೌಲಲ್ಲಿ ಗೋಧಿ ಹಿಟ್ಟು, ಕೋಕೋ ಪೌಡರು ಮತ್ತು ಬೇಕಿಂಗ್ ಪೌಡರು ಮತ್ತು ಬೇಕಿಂಗ್ ಸೋಡಾನ ನಾವು ಚೆನ್ನಾಗಿ ಜರಡಿ ಆಡ್ಕೋಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ಸ್ವಲ್ಪನೂ ಗಂಟಿಲ್ದಂಗೆ ಜರಡಿ ಆಡಿಕೊಂಡು ಒಂದು ಮಿಕ್ಸಿ ಜಾರ್ನಲ್ಲಿ 4 ಮೊಟ್ಟೆ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಮತ್ತು ಅದೇ ಮಿಕ್ಸಿ ಜಾರಿಗೆ ಬೆಲ್ಲದ ಪುಡಿ ಮತ್ತು ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ನೀಟಾಗಿ ಅದು ಬ್ಲೆಂಡ್ ಆದಮೇಲೆ ಮಿಕ್ಸಿಂಗ್ ಬೌಲ್ಗೆ ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಡೈರೆಕ್ಷನಲ್ಲಿ ಅದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು, ಆಪೋಸಿಟ್ ಡೈರೆಕ್ಷನೆಲ್ಲ ಮಾಡಿದ್ರೆ ಗಂಟಾಗ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಿ ಅದನ್ನು ನೋಡ್ಕೋಬೇಕು. ಈಗ ಸ್ವಲ್ಪ ಗಟ್ಟಿ ಇದೆ ನೋಡಿ, ಈಗ ಸ್ವಲ್ಪ ಹಾಲನ್ನ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕನ್ಸಿಸ್ಟೆನ್ಸಿ ದೋಸೆ ಹಿಟ್ಟಿನ ಅದಕ್ಕೆ ಇರಬೇಕು, ಜಾಸ್ತಿ ತೆಳ್ಳಗೂ ಆಗಬಾರ್ದು, ಜಾಸ್ತಿ ಗಟ್ಟಿಗೂ ಆಗಬಾರ್ದು. ಈ ಹದ ಕರೆಕ್ಟಾಗಿದೆ, ಈ ಥರ ಬರಬೇಕು. ನಂತರ ನಾವು ಡ್ರೈ ಫ್ರೂಟ್ಸ್ ಇಟ್ಟಿದ್ವಲ್ಲ ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ದಪ್ತಳದ್ದು ತವ ಇಟ್ಟು ಒಂದು ಕುಕ್ಕರ್ನ ಗ್ರೀಸಿಂಗ್ ಮಾಡ್ಕೊತಾ ಇದ್ದೀನಿ. ಗ್ರೀಸಿಂಗ್ ಆದಮೇಲೆ ಬಟರ್ ಪೇಪರ್ನ ತಳ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ನಂತರ ಮಿಶ್ರಣ ಎಲ್ಲನೂ ನಾನು ಕುಕ್ಕರ್ಗೆ ಹಾಕಿ ಸ್ಟವ್ ಮೇಲೆ ಇಟ್ಬಿಟ್ಟು ಇದನ್ನು ಸಣ್ಣುರಿ ಮಾಡಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಪೂರ್ತಿ ಸಣ್ಣುರಿಲೇ ಬೇಯಿಸಬೇಕು. ಇದು ಗೋಧಿ ಹಿಟ್ಟಾಗಿರೋದ್ರಿಂದ 1 ರಿಂದ 1.5 ಗಂಟೆ ಟೈಮ್ ತೊಗೊಳುತ್ತೆ. ಈ ರೀತಿ ನಾವು ಆವಾಗವಾಗ ಚೆಕ್ ಮಾಡ್ಕೋಬೇಕಾಗುತ್ತೆ. ಕೇಕ್ ಇವಾಗ ರೆಡಿಯಾಗಿದೆ, ಅನ್ಮೋಲ್ಡ್ ಮಾಡ್ಕೊಳ್ಳೋಣ. ನೋ ಮೈದಾ, ನೋ ಶುಗರ್, ನೋ ಓವನ್ ಕೇಕು ರೆಡಿಯಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಇದಕ್ಕೆ ಮಕ್ಕಳಿರ್ಬೋದು, ದೊಡ್ಡವರಿರ್ಬೋದು, ಯಾರು ಬೇಕಾದ್ರೂ ತಿನ್ಬೋದು, ಆರೋಗ್ಯಕ್ಕೂ ತೊಂದರೆ ಇಲ್ಲ. ಮತ್ತು ನಾವು ತಿನ್ಬೇಕಾದ್ರೆ ಒಳ್ಳೆಯದೇ ತಿಂತಾ ಇದ್ದೀವಿ ಅನ್ನೋ ಖುಷಿ ಕೂಡ ಇರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ. ಇವನು ನಮ್ಮ ತೋಟ ನೋಡ್ಕೊಳ್ಳೋ ಅಸ್ಸಾಮಿ ಫ್ಯಾಮಿಲಿ ಮಗು. ಇವನ ಹೆಸರು ನಾವು ಮುನ್ನ ಅಂತ ಕರಿತೀವಿ. ಇವನು ನನ್ನನ್ನು ತುಂಬ ಹಚ್ಕೊಂಡಿದ್ದಾನೆ. ಇವನು ಏನು ಹೇಳ್ತಾನೆ ಕೇಳಿ ನೋಡೋಣ. ಕೈಸೆ